ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ದ ಆಶ್ರೀ ಕರಿ ಹೋಮ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಕಸ್ಟರ್ಡ್ ಫ್ರೂಟ್ ಸಲಾಡ್. ಇದನ್ನು ಮಾಡೋದನ್ನು ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಒಂದು 4-5 ಫ್ರೂಟ್ಸ್ ಇದ್ದರೆ ಆರಾಮಾಗಿ ಫ್ರೂಟ್ ಸಲಾಡ್ನ ಮಾಡ್ಕೊಬೋದು. ಇದಕ್ಕೆ ಮೇಯ್ನ್ ಬೇಕಾಗಿರೋದು ಕಸ್ಟರ್ಡ್ ಪೌಡರು. ನಾನಿಲ್ಲಿ ಒಂದು 1/4 ಲೀಟ್ರಷ್ಟು ಹಾಲನ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. 1/4 ಲೀಟ್ರ್ ಹಾಲು ಬಿಸಿ ಮಾಡೋಕ್ಕಿಟ್ಟು ಇದು ನಾನು ಸ್ಪರ್ಶ ಅವ್ರದ್ದು ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರಿಗೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಲ್ಲ, ಅದರಿಂದನೇ ಒಂದು ಸ್ವಲ್ಪ ಹಾಲು, ಅಂದರೆ ವಾರ್ಮ್ ಆಗಿರಬೇಕು ಹಾಲು, ಅದನ್ನು ತಗೊಂಡು ನೀಟಾಗಿ ಕಲಗಿಸ್ಕೋಬೇಕು. ಗಂಟೇನೂ ಇರಬಾರ್ದು, ಆ ರೀತಿ ನೀವು ಕಲಗಿಸ್ಕೊಳ್ರಿ. ಅದನ್ನು ಆ ಕಡೆ ಹಾಲನ್ನ ಕುದಿಯೋಕ್ಕೆ ಇಟ್ಟಿರ್ಬೇಕು. ಅದನ್ನು ಈ ರೀತಿ ಗಂಟಿಲ್ದಂಗೆ ಕಲಗಿಸ್ಕೊಂಡು ಈಗ ಕುದೀತಾ ಇದೆಯಲ್ಲ, ಆ ಹಾಲಿಗೆ ಹಾಕಿದರೆ ಹಾಲು ತಿಕ್ಕಾಗತ್ತೆ. ನೋಡಿ, ಇವತ್ತು ತಿಕ್ಕಾಗಿದೆ ಹಾಲು. ಇದಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ಸಕ್ಕರೆ, ನಿಮಗೆ ತುಂಬ ಸ್ವೀಟ್ ತಿನ್ನೋರಾದರೆ ಜಾಸ್ತಿ ಹಾಕ್ಕೊಳ್ರಿ, ಇಲ್ಲಾಂದರೆ ಕಮ್ಮಿ ಹಾಕ್ಕೊಳ್ರಿ. ಹಾಕ್ಕೊಂಡು ಒಂದು 2 ರೌಂಡ್ ಸ್ಟೀರ್ ಮಾಡ್ಕೊಂಡು ಈ ಥರ ತಿಕ್ಕಾಗಬೇಕು. ಈ ಥರ ತಿಕ್ಕಾದ್ಮೇಲೆ ಆಫ್ ಮಾಡಿ ಒಂದು ಅರ್ಧ ಗಂಟೆ ರೂಮ್ ಟೆಂಪರೇಚರಿಗೆ ಅದನ್ನು ಬಿಡಿ, ಕೂಲಾಗಲಿ ಅದು. ಈ ಕಡೆ ನಾನಿಲ್ಲೊಂದು 5 ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಪಲ್ಲು, ಆರೆಂಜು, ಪೊಮೊಗ್ರಾನೇಟು, ಬನಾನಾ ಮತ್ತು ಸಪೋಟ. ಈ ಕಡೆ ಇದು ಕೂಲಾಗಿದ್ದ ತಕ್ಷಣ ಒಂದೊಂದೇ ಫ್ರೂಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಒಟ್ಟಿಗೆ ಬೇಕಾದರೆ ಒಟ್ಟಿಗೆ ಆ್ಯಡ್ ಮಾಡ್ಕೊಳ್ರಿ. ಆ್ಯಡ್ ಮಾಡಾದ್ಮೇಲೆ ಚೆನ್ನಾಗಿ ಸ್ಟೀರ್ ಮಾಡಬೇಕು. ಅದನ್ನು ಸ್ಟೀರ್ ಮಾಡಿ ಈ ಥರ ಆಗುತ್ತಲ್ಲ, ಇದನ್ನು ಒಂದು 2 ಅವರ್ಸ್ ಫ್ರಿಜ್ಜಲ್ಲಿ ಇಟ್ಟರೆ ರೆಡಿ ಆಗೋಗುತ್ತೆ.